ಟಾಟಾ ಐಪಿಎಲ್ನ ಮ್ಯಾಚ್ ನಂಬರ್ 68 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಈ ಒಂದು ಮ್ಯಾಚ್ ವರ್ಚುವಲ್ ನಾಕೌಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮ್ಯಾಚಲ್ಲಿ ಯಾರು ಸೋಲ್ತಾರೋ ಅವರು ಆರಾಮಾಗಿ ಮನೆಗೆ ಹೋಗ್ತಾರೆ. ಯಾಕಂದರೆ ಅವರು ಪ್ಲೇ ಆಫ್ ಚಾನ್ಸಸ್ ಇರಲ್ಲ. ಸೊ ಆ್ಯಂಡ್ RCB ಅವ್ರಿಗೆ ಸಹ ಈ ಮ್ಯಾಚ್ ಗೆದ್ದಬೇಕು. ಅದು ಒಂದು ಒಳ್ಳೆ ನೆಟ್ ರನ್ ರೇಟಿಂದ ಗೆಲ್ಲಬೇಕು. ಅವರು ಬಿಫೋರ್ 18.1 ಓವರ್ಸಲ್ಲಿ ಸ್ಕೋರ್ನ ಹೊಡಿಬೇಕು. ಇಲ್ಲಾಂದರೆ ಹೊಡೆದಿರೋ ಸ್ಕೋರಲ್ಲಿ 18 ರನ್ಸ್ ವ್ಯತ್ಯಾಸದಲ್ಲಿ ಗೆಲ್ಲಬೇಕು. ಸೊ ನೋಡೋಣ ಈ ಮ್ಯಾಚಲ್ಲಿ ಏನಾಗುತ್ತೆ ಅಂತ. ಇನ್ನು ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ, ಈ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಇದೊಂದು ಕಂಪ್ಲೀಟ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ನಾವಿಲ್ಲಿ ಆರಾಮಾಗಿ ಒಂದು ಒಳ್ಳೆ ರನ್ ಫೆಸ್ಟ್ನ ಎಂಜಾಯ್ ಮಾಡ್ಬೋದು. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಮಿನಿಮಮ್ 200 ರನ್ಸ್ 220 ರನ್ಸ್ ಹಂಗೆ ಹೊಡೆದ್ರೆ ಚೇಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅವ್ರೇನಾದರೂ ಬೇಲೋ 200 ಹೊಡೆದ್ರೆ ಈಸಿಯಾಗಿ ಚೇಸ್ ಮಾಡ್ಬೋದು. ಸೊ ಯಾರು ಬ್ಯಾಟಿಂಗ್ ಮಾಡ್ತಾರೋ ಮೊದಲು ಅವರು ಮಿನಿಮಮ್ 200 ರನ್ಸ್ ಹೊಡೆದ್ರೆ ಆರಾಮಾಗಿ ಗೆಲ್ಬೋದು. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡ್ಕೊಳ್ಳೋದಾದರೆ, ಒಟ್ಟಾರೆಯಾಗಿ 32 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 21 ಮ್ಯಾಚಸಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆದ್ದಿದ್ದಾರೆ. ಇನ್ನು 10 ಮ್ಯಾಚಸಲ್ಲಿ RCB ಅವರು ಗೆದ್ದಿದ್ದಾರೆ. ಒಂದು ಮ್ಯಾಚ್ ಟೈ ಆಗಿದೆ. ಸೊ ನೋಡಿಕೊಂಡ್ರೆ ಚೆನ್ನೈ ಅವರು ಕ್ಲಿಯರಾಗಿ ಡಾಮಿನೇಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಪ್ರೆಸೆಂಟ್ ಇವಾಗಿರೋ RCB ಅವ್ರ ಫಾರ್ಮ್ ಮತ್ತು ಅವರು ಹೋಮ್ ಪಿಚಲ್ಲಿ ಆಡ್ತಿರೋ ಅಡ್ವಾಂಟೇಜಿಂದ ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಚೆನ್ನೈ ಅವರೇ ಒಂಥರ ಮಸ್ತಾಗಿ ಆಡ್ತಾ ಇದ್ದಾರೆ ಆ್ಯಂಡ್ ಅವರು ಒಂದು ಒಳ್ಳೆ ಫಾರ್ಮಲ್ಲೇ ಇದ್ದಾರೆ. ಸೊ ನೋಡೋಣ ಯಾರು ಗೆಲ್ತಾರೆ ಅಂತ. ಇನ್ನು ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಮೊದಲನೇದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವ್ರ ಕಡೆಯಿಂದ ವಿರಾಟ್ ಕೊಹ್ಲಿ ಹಾಗೂ ಅವರ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್, ವಿಲ್ ಜಾಕ್ಸ್, ರಜತ್ ಪಾಟಿದಾರ್, ಕ್ಯಾಮರಾನ್ ಗ್ರೀನ್, ಲೋಮ್ರೋಡ್, ದಿನೇಶ್ ಕಾರ್ತಿಕ್, ಸ್ವಪ್ನಿಲ್ ಸಿಂಗ್, ಕರ್ಣ್ ಶರ್ಮಾ, ಮೊಹಮ್ಮದ್ ಸಿರಾಜ್, ಲಾಕಿ ಫರ್ಗ್ಯೂಸನ್ ಹಾಗೂ ದಯಾಲ್ ಅವರು ಕಣಕ್ಕಿಳಿಯಲಿದ್ದಾರೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಅವ್ರ ಕಡೆಯಿಂದ ರಚಿನ್ ರವೀಂದ್ರ ಹಾಗೂ ಅವರ ಕ್ಯಾಪ್ಟನ್ ಋತುರಾಜ್ ಗೈಕ್ವಾಡ್, ಡರೆಲ್ ಮಿಚೆಲ್, ಮೊಯಿನ್ ಅಲಿ, ಶಿವಮ್ ದುಬೆ, ರವೀಂದ್ರ ಜಡೇಜಾ, ಸಮೀರ್ ರಿಜ್ವಿ, MS ಧೋನಿ, ಶಾರ್ದುಲ್ ಠಾಕೂರ್, ತುಷಾರ್ ದೇಶಪಾಂಡೆ, ಸಿಮರ್ಜಿತ್ ಸಿಂಗ್, ಮಹೀಶ್ ದೀಕ್ಷಣ ಅವರು ಕಣಕ್ಕಿಳಿಯಲಿದ್ದಾರೆ.